ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಮ್ಮ ಒಂದು ಮುಂದುವರೆದ ಭಾಗವನ್ನು ನಾವು ನೋಡ್ಕೊಳ್ತಾ ಹೋಗೋಣ. ಏನಪ್ಪ ಮುಂದುವರೆದ ಭಾಗ ಅಂತಂದರೆ, ನಾವು ಮೊದಲನೇ ತರಗತಿಗಳನ್ನು ಪೊಲೀಸ್ ಕಾನ್ಸ್ಟೇಬಲ್ ತರಗತಿಗಳನ್ನು ಈಗಾಗಲೇ ಎಲ್ಲರೂ ಕೂಡ ನೋಡಿದ್ದೀರಾ. ಅದಕ್ಕೆ ತುಂಬ ಜನ ಇಲ್ಲಿ ಕಮೆಂಟನ್ನು ಕೂಡ ಮಾಡಿದ್ದಾರೆ. ಇದೇ ರೀತಿಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಗಾಗಿ ತರಗತಿಗಳನ್ನು ನಡೆಸ್ಕೊಳ್ತಾ ಹೋಗಿ ನಾವು ಆ ಒಂದು ತರಗತಿಗಳನ್ನು ನೋಡ್ಕೊಳ್ತಾ ಹೋಗ್ತೇವೆ ಅಂತ. ನಾವು ಒಂದೊಂದಾಗಿ ನಾವು ನೋಡ್ಕೊಳ್ತಾ ಹೋಗೋಣ. ಇನ್ನೂ ಕೂಡ ನೋಟಿಫಿಕೇಷನ್ ಆಗಿಲ್ಲ, ಆದರೆ ಪಕ್ಕಾ ನೋಟಿಫಿಕೇಷನ್ ಆಗ್ತದೆ. ಆ ಒಂದು ನೋಟಿಫಿಕೇಷನ್ಗೆ ಯೂಸ್ಫುಲ್ ಆಗೋ ರೀತಿಯಲ್ಲಿ ತರಗತಿಗಳನ್ನು ಫ್ರೀ ಆಫ್ ಕಾಸ್ಟ್ ನಿಮಗೆ ಯೂಟ್ಯೂಬ್ನಲ್ಲಿ ಕೊಡುವಂಥ ಒಂದು ಪ್ರಯತ್ನ ನಾವು ಮಾಡ್ತಾ ಹೋಗ್ತಿದ್ದೇವೆ. ಯಾವ ರೀತಿ ಕ್ವಶನ್ಸ್ ಬರುತ್ತೆ ಅಂತ ಅಂದರೆ, ಎಲ್ಲೂ ಕೂಡ ಕ್ವಶನ್ಸ್ ಮಿಸ್ ಆಗೋದಿಲ್ಲ, ಕಂಟಿನ್ಯೂಸ್ ಆಗಿ ಕ್ವಶನ್ಸ್ ಬರ್ತವೆ. ನೋಡ್ಕೊಳ್ತಾ ಹೋಗೋಣ. ಸಂವಿಧಾನದ ಒಂದು 10ರಿಂದ 15 ಕ್ಲಾಸಸ್ಗಳನ್ನು ಫ್ರೀಯಾಗಿ ಮಾಡಿಕೊಡ್ತೀನಿ. ಈ ಸಂವಿಧಾನದ ಸಂಪೂರ್ಣ ತರಗತಿಗಳನ್ನು ನೋಡ್ಕೊಂಬಿಡಿ. ನಿಮಗೆ ಎಲ್ಲೂ ಕೂಡ ಒಂದು ಕ್ವಶನ್ಸ್ ಕೂಡ ಮಿಸ್ ಆಗೋದಿಲ್ಲ. 10ರಿಂದ 12 ಕ್ವಶನ್ಸ್ಗಳು ಇಲ್ಲಿ ಏನಪ್ಪ ಅಂತಂದರೆ 10ರಿಂದ 12 ಕ್ವಶನ್ಸ್ ಇಲ್ಲಿ ಸಂವಿಧಾನದ ಒಂದು ಮುಖಾಂತರ ಇಲ್ಲಿ ನಮಗೆ ಬರುತ್ತೆ. ಅದು ಮಿಸ್ ಆಗೋದಿಲ್ಲ. ಓಕೆ, ನಾನು ಈಗಾಗಲೇ ಹಿಂದಿನ ಒಂದು ತರಗತಿಗಳಲ್ಲಿ PTA ಕೂಡ ಹೇಳಿದ್ದೆ, ಭಾಗ 1 ಹೇಳಿದ್ದೆ, ಮತ್ತು ಶೆಡ್ಯೂಲ್ಸ್ಗಳು ಅಂದರೆ ಟೋಟಲ್ ಆಗಿ ನಮ್ಮ ಒಂದು ಭಾರತದ ಸಂವಿಧಾನದಲ್ಲಿ 12 ಶೆಡ್ಯೂಲ್ಸ್ಗಳು ಇಲ್ಲಿದ್ದಾವೆ ಅಂತ ನಾನು ಹೇಳಿದ್ದೆ. ಶೆಡ್ಯೂಲ್ಸ್ ಅಂತ ಅಂದರೆ ಅನುಸೂಚಿಗಳು ಅಂತ ನಾವು ಕರಿತೀವಿ ಅಂತಲೂ ಕೂಡ ಹೇಳಿದ್ದೆ. ಅನುಸೂಚಿಗಳು ಅಂತ ನಾವು ಕರಿತೀವಿ ಅಂತಲೂ ಕೂಡ ನಾನು ಹೇಳಿದ್ದೆ. ಈ ಒಂದು ತರಗತಿ ಒಂದು PDF ಏನಿರ್ತದೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಇರ್ತದೆ. ಟೆಲಿಗ್ರಾಮ್ ಚಾನಲ್ ಯಾವುದಪ್ಪ ಅಂತಂದರೆ, ಇಲ್ಲಿ ರಫ್ ವರ್ಕಲ್ಲಿ ಬರೆದಿದೆ ನೋಡಿ. ಇದೊಂದು ಚಾನಲ್ ಇದೆ, ಟೆಲಿಗ್ರಾಮ್ ಚಾನಲ್, ಮತ್ತು ಇನ್ನೊಂದು ಇವೆರಡು ಚಾನಲ್ಗಳು ಟೆಲಿಗ್ರಾಮ್ ಚಾನಲ್ಗಳು ಇರ್ತವೆ. ಎರಡನ್ನೂ ಕೂಡ ನೀವು ಜಾಯಿನ್ ಆಗಿ ಅಲ್ಲಿ ನಿಮಗೆ ಇಲ್ಲಿ ಏನು ತರಗತಿ ಹೇಳ್ತೀನೋ ಫ್ರೀಯಾಗಿ ನಿಮಗೆ ಅದರ ಒಂದು PDF ಸಿಗ್ತದೆ, ಅಥವಾ ಈ ಒಂದು PPT ಸಿಗ್ತದೆ. ನೀವು ಅಲ್ಲಿಂದ ಈಸಿಯಾಗಿ ನೋಡ್ಕೋಬೋದು. ಹಾಗಾದರೆ ನಾವು ಈ ಒಂದು ತರಗತಿಗಳನ್ನು ಶುರು ಮಾಡೋಕ್ಕೆ ಬರೋದಾದರೆ, ಇಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಥವಾ ಭಾರತದ ಒಂದು ಸಂವಿಧಾನ ಎಂಬತಕ್ಕಂಥದ್ದು ಇಲ್ಲಿ ನಮ್ಮ ಒಂದು ಸಂವಿಧಾನ ಜಾರಿಗೆ ಆದದ್ದು ಯಾವಾಗ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ. 1950 ನವೆಂಬರ್ 26ರಂದು ನಾವು ಇಲ್ಲಿ ಅಡಾಪ್ಟನ್ನು ಮಾಡ್ಕೊಂಡ್ವಿ. ಆದರೆ ಇದು ಜಾರಿಗೆ ಆದದ್ದು ಯಾವಾಗಪ್ಪ ಅಂತ ಅಂದರೆ, ಇಲ್ಲಿ 49 ಆಗಬೇಕು, ಇದು 49. ಅದೇ ಇದನ್ನು ಅಡಾಪ್ಟ್ ಯಾವಾಗ ಮಾಡ್ಕೊಂಡ್ವಿ ಅಂತಂದರೆ 1950 ಜನವರಿ 26ರಂದು ಇದು ಜಾರಿಗೆ ಬಂತು, ನಮ್ಮ ಒಂದು ಭಾರತದ ಸಂವಿಧಾನ ಇರ್ತಕ್ಕಂಥದ್ದು. ಆಯಿತಾ? ಹಾಗಾದರೆ ಈ ಒಂದು ಭಾರತದ ಒಂದು ಸಂವಿಧಾನದ ಒಂದು ರಚನೆ ಹೇಗಾಯಿತು? ಇಲ್ಲಿ ನಮ್ಮ ಒಂದು ಭಾರತದ ಸಂವಿಧಾನದ ಒಂದು ಕರಡು ಸಮಿತಿಯ ಒಂದು ಅಧ್ಯಕ್ಷರು ಯಾರಪ್ಪ ಅಂತಾರೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಒಂದು ಕರಡು ಸಮಿತಿಯ ಒಂದು ಅಧ್ಯಕ್ಷರು ಯಾರಾಗಿರ್ತಾರಪ್ಪ ಅಂತ ಅಂದರೆ, ಇಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆಗಿರ್ತಾರೆ. ಈ ಒಂದು ಕರಡು ಸಮಿತಿ ಅಧ್ಯಕ್ಷರು ಆಗಿರ್ತಕ್ಕಂಥದ್ದು. ಮತ್ತು ಇಲ್ಲಿ ಇನ್ನು ಬಾಬು ರಾಜೇಂದ್ರ ಪ್ರಸಾದ್ ಅವರು ಕೂಡ ಈ ಒಂದು ಸಂವಿಧಾನದ ಅಧ್ಯಕ್ಷತೆಯನ್ನು ಇಲ್ಲಿ ಕೂಡ ತಗೊಂಡಿರ್ತಾರೆ, ಈ ಒಂದು ಅಧ್ಯಕ್ಷತೆಯನ್ನು. ಅವರೆಲ್ಲರೂ ಕೂಡ ಡ್ರಾಫ್ಟಿಂಗ್ ಕಮಿಟಿಯನ್ನು ಇಲ್ಲಿ ಹೆಡ್ಡನ್ನು ಇಲ್ಲಿ ಬಿ ಆರ್ ಅಂಬೇಡ್ಕರ್ ಅವರು ಇಲ್ಲಿ ಆಗಿರ್ತಾರೆ. ಈ ಒಂದು ರಚನೆಗೆ ಇದರ ಒಂದು ಹಿನ್ನೆಲೆಯನ್ನು ನಾವು ನೋಡೋದಾದರೆ, ಅದಕ್ಕೂ ಮುಂಚೆ ನಾವು ಸಂವಿಧಾನ ಅಂತಂದರೆ ಏನಂತ ತಿಳ್ಕೊಬೇಕಾಗ್ತದೆ. ಸಂವಿಧಾನ ಅಥವಾ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನಿದೆ, ಅಥವಾ ಸಂವಿಧಾನ ಎಂಬತಕ್ಕಂಥದ್ದು ಏನಿದೆ, ಈ ಸಂವಿಧಾನ ಅಂತ ಇಲ್ಲಿ ಏನು ಅಂತ ನಿಮಗೆ ಗೊತ್ತಾಗಬೇಕು. ಈ ಒಂದು ಸಂವಿಧಾನ ಅಂತ ಅಂದರೆ, ದೇಶದ ಒಂದು ಆಡಳಿತ ಸುಗಮ ಆಗಿ ಸಾಗಬೇಕು ಅಂತ ಅಂದರೆ, ಸರ್ಕಾರ ಮತ್ತು ಪ್ರಜೆಗಳ ಮಧ್ಯೆ ಅಂದರೆ ನಮ್ಮ ಒಂದು ಸೆಂಟ್ರಲ್ ಗೌರ್ನಮೆಂಟ್ ಮತ್ತು ಪೀಪಲ್, ಸೆಂಟ್ರಲ್ ಗೌರ್ನಮೆಂಟ್ ಮತ್ತು ಇಲ್ಲಿ ಪೀಪಲ್ನ ಒಂದು ನಡುವೆ ಏನಿದೆ ಸಂಬಂಧ ಇರಬೇಕು. ಆ ಒಂದು ಸಂಬಂಧ ತಿಳಿಸೋದಕ್ಕೆ ಕೆಲವು ನಿಯಮಾವಳಿಗಳು ಬೇಕು. ನಿಯಮಾವಳಿ ಅಂತಂದರೆ ರೂಲ್ಸ್ಗಳು ಬೇಕು. ಈ ಒಂದು ರೂಲ್ಸ್ಗಳು ಏನಿದೆ ಅದು ಆ ಒಂದು ನಿಯಮಗಳು ಒಂದು ಚೌಕಟ್ಟಿನಲ್ಲಿ ಇರಬೇಕು. ಚೌಕಟ್ಟು ಅಂತಂದರೆ ಈ ಥರನೇ ರೂಲ್ಸ್ ಇರಬೇಕು ಅಂತ ಹೇಳಿ ಕೆಲವೊಂದು ರೂಲ್ಸ್ಗಳು ಇರ್ತವೆ. ಆ ಒಂದು ರೂಲ್ಸ್ಗಳನ್ನು ಏನು ಕರಿತೇವೆ ಅಂತಂದರೆ ನಾವು ಸಂವಿಧಾನ ಅಂತ ಕರಿತೇವೆ. ಈ ರೂಲ್ಸ್ಗಳನ್ನು ನಾವು ಸಂವಿಧಾನ ಅಂತ ನಾವು ಇಲ್ಲಿ ಕರಿತೇವೆ. ಈ ಒಂದು ಸಂವಿಧಾನ ಏನಿದೆ, ಇದನ್ನು ಪ್ರಪ್ರಥಮ ಬಾರಿಗೆ ನಮ್ಮ ಒಂದು ಭಾರತದಲ್ಲಿ ಯಾರಪ್ಪ ಇಲ್ಲಿ ಪರಿಕಲ್ಪನೆಯನ್ನು ಕೊಡ್ತಾರೆ ಅಂತ ಅಂದರೆ ತುಂಬ ಇಂಪಾರ್ಟೆಂಟ್. ನಮ್ಮ ಒಂದು ಭಾರತದಲ್ಲಿ ಮೊದಲ ಬಾರಿಗೆ ಈ ಒಂದು ಸಂವಿಧಾನದ ಪರಿಕಲ್ಪನೆಯನ್ನು ಕೊಟ್ಟವರು ಯಾರಪ್ಪ ಅಂತ ಅಂದರೆ ಮಹಾತ್ಮ ಗಾಂಧೀಜಿಯವರು.
ಮಹಾತ್ಮ ಗಾಂಧೀಜಿಯವರು. ಇವರು 1922ರಲ್ಲಿ ಪ್ರಥಮ ಬಾರಿಗೆ ಈ ಒಂದು ಸಂವಿಧಾನ ಒಂದು ಭಾರತಕ್ಕೆ ಬೇಕು ಅಂತ ಇಲ್ಲಿ ಪರಿಕಲ್ಪನೆಯನ್ನು ಕೊಡ್ತಾರೆ. ಆದರೆ ಇಲ್ಲಿ ಫಾರ್ಮೇಷನ್ ಅಥವಾ ಇಲ್ಲಿ ಏನಿದೆ ಇದು ಒರಿಜಿನಲ್ ಆಗಿ ಕಾನ್ಸ್ಟಿಟ್ಯೂಷನ್ ಫಾರ್ಮೇಷನ್ ಆಗಿರಲಿಲ್ಲ. ಇವರು ಪರಿಕಲ್ಪನೆ ಕೊಟ್ಟಿದ್ರು, ಪ್ರಥಮ ಬಾರಿಗೆ ಭಾರತಕ್ಕೆ ಒಂದು ಸಂವಿಧಾನ ಬೇಕು ಎಂಬತಕ್ಕಂಥ ಒಂದು ಪರಿಕಲ್ಪನೆಯನ್ನು ಈ ಒಂದು ಮಹಾತ್ಮ ಗಾಂಧೀಜಿಯವರು 1922ರಲ್ಲಿ ಇದನ್ನು ಹೇಳಿದರು. ನೆಕ್ಸ್ಟು ಅದಾದ ಬಳಿಕ ನೆಕ್ಸ್ಟ್ ಯಾರಪ್ಪ ಮಾಡಿದರು ಅಂತ ನೋಡಿದ್ರೆ ನೆಕ್ಸ್ಟು ಇಲ್ಲಿ 1934ರಲ್ಲಿ ಒಬ್ಬರು ಬರ್ತಾರೆ. 1934ರಲ್ಲಿ ಒಬ್ಬರು ಬರ್ತಾರೆ. ಯಾರಪ್ಪ ಅಂತಂದರೆ ಬ್ರಿಟಿಷರ ಮುಂದೆ ಲಿಖಿತ ಸಂವಿಧಾನದ ಒಂದು ಬೇಡಿಕೆಯನ್ನು ಇಡ್ತಾರೆ. ಬ್ರಿಟಿಷರ ಮುಂದೆ ಅಂದರೆ ಬ್ರಿಟಿಷ್ ಏನು ನಮ್ಮನ್ನು ಆಳ್ತಿರ್ತಾರೆ ಅವರ ಮುಂದೆ ಒಂದು ಲಿಖಿತ ಸಂವಿಧಾನ ನಮಗೆ ಬೇಕು, ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಬೇಕು ಅಂತ. ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಬೇಕು ಅಂತ ಅವ್ರು ಏನಪ್ಪ ಇಡ್ತಾರೆ ಅಂತಂದರೆ ಇಲ್ಲಿ ಏನು ಬೇಡಿಕೆಯನ್ನು ಇಡ್ತಾರೆ. ಅವರು ಯಾರಪ್ಪ ಅಂತಂದರೆ ಎಮ್.ಎನ್. ರಾಯ್ ಎಂಬತಕ್ಕಂಥವ್ರು. ಎಮ್.ಎನ್. ರಾಯ್ ಎಂಬತಕ್ಕಂಥವ್ರು ಈ ಒಂದು ಬ್ರಿಟಿಷರ ನಡುವೆ ಅಥವಾ ಬ್ರಿಟಿಷರ ಮುಂದೆ ಈ ಒಂದು ನಮಗೆ ಒಂದು ಸಂವಿಧಾನ ಬೇಕೇ ಬೇಕು, ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಬೇಕು ಅಂತ ಇವರು ಏನಪ್ಪ ಮಾಡ್ತಾರೆ ಅಂತಂದರೆ ಬೇಡಿಕೆಯನ್ನು ಇಡ್ತಾರೆ. ಆ ಒಂದು ವ್ಯಕ್ತಿ ಯಾರಪ್ಪ ಅಂತಂದರೆ ಇಲ್ಲಿ ಎಮ್.ಎನ್. ರಾಯ್ ಎಂಬತಕ್ಕಂತಹ ವ್ಯಕ್ತಿ ತುಂಬ ಇಂಪಾರ್ಟೆಂಟ್. ತುಂಬ ಸರಿ ಪ್ರಶ್ನೆಗಳು ಬಂದಿದೆ. ಪ್ರಪ್ರಥಮ ಬಾರಿಗೆ ಬ್ರಿಟಿಷರ ಮುಂದೆ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಬೇಕು ಅಂತ ಇಲ್ಲಿ ಬೇಡಿಕೆ ಇಟ್ಟವರು ಯಾರು ಅಂತ ಕೇಳಿದ್ರೆ ಎಮ್.ಎನ್. ರಾಯ್ ಆಗ್ತಾರೆ. ಹಾಗಾದರೆ ಮತ್ತೆ ಪ್ರಥಮ ಬಾರಿಗೆ ಇಲ್ಲಿ ಪರಿಕಲ್ಪನೆಯನ್ನು ಕೊಟ್ಟವರು ಯಾರಪ್ಪ ಅಂತಂದರೆ ಮಹಾತ್ಮ ಗಾಂಧೀಜಿಯವರು ಆಗಿರ್ತಾರೆ. ತುಂಬ ಸರಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗಳಿಗೆ ಬಂದಿದೆ. ತುಂಬ ತುಂಬ ಇಂಪಾರ್ಟೆಂಟ್ ಇವೆರಡು ಕೂಡ ಕ್ವಶನ್ಸು, ನೆನ್ಪಿಟ್ಕೊಳ್ಳಿ ಆಯಿತಾ. ನೆಕ್ಸ್ಟು ಇಲ್ಲಿ ಈ ಒಂದು 1935ರಲ್ಲಿ ಸಂವಿಧಾನದ ಒಂದು ರಚನೆ ಬೇಡಿಕೆ ಇಟ್ಟಂಥ ಒಂದು ಪಕ್ಷ ಯಾವುದು ಅಂತ ಕೇಳಬಹುದು. ಅಂದರೆ 1935ರಲ್ಲಿ ಇದಾದ ನಂತರ 1935ರಲ್ಲಿ ಒಂದು ಪಕ್ಷ ಬೇಡಿಕೆ ನೀಡ್ತದೆ. ಆ ಒಂದು ಪಕ್ಷ ಯಾವುದಪ್ಪ ಅಂತಂದರೆ ಕಾಂಗ್ರೆಸ್ ಪಕ್ಷ. ಈ ಒಂದು ಕಾಂಗ್ರೆಸ್ ಪಕ್ಷ ಕೂಡ 1935ರಲ್ಲಿ ನಮಗೆ ಕಾನ್ಸ್ಟಿಟ್ಯೂಷನ್ ಅಥವಾ ಇಲ್ಲಿ ಸಂವಿಧಾನ ಬೇಕು ಅಂತ, ಸಂವಿಧಾನ ಬೇಕು ಎಂಬತಕ್ಕಂಥ ಒಂದು ಏನಿದೆ ಏನು ಅದರ ಒಂದು ಸಂವಿಧಾನ ನಮಗೆ ಒಂದು ಬೇಕು ಅಂತ ಹೇಳಿ ಬೇಡಿಕೆಯನ್ನು ಇಡ್ತದೆ. ಆ ಒಂದು ಪಕ್ಷ ಯಾವುದಪ್ಪ ಅಂತಂದರೆ ಕಾಂಗ್ರೆಸ್ ಪಕ್ಷ. ಈ ಒಂದು ಕಾಂಗ್ರೆಸ್ ಪಕ್ಷ ಯಾವಾಗಪ್ಪ ಸ್ಥಾಪನೆ ಆಯಿತು ಅಂತಂದರೆ 1885ರಲ್ಲಿ ಇದು ಸ್ಥಾಪನೆ ಆಯಿತು. 1885ರಲ್ಲಿ ಸ್ಥಾಪನೆ ಆಯಿತು. ಇದನ್ನು ಸ್ಥಾಪನೆ ಮಾಡಿದವರು ಯಾರಪ್ಪ ಅಂತ ಅಂದರೆ ಎ.ಓ. ಹ್ಯೂಮ್ ಎಂಬತಕ್ಕಂಥವ್ರು. ಇದು ಕೂಡ ತುಂಬ ಸಲ ಪ್ರಶ್ನೆ ಬಂದಿದೆ. ತುಂಬ ಇಂಪಾರ್ಟೆಂಟ್. ಎ.ಓ. ಹ್ಯೂಮ್ ಎಂಬತಕ್ಕಂಥವ್ರು ಇದನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಅದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಏನಪ್ಪ ಅಂತಾರೆ ಕಾಂಗ್ರೆಸ್ ಎಂತಕ್ಕಂಥದ್ದನ್ನು. ಇದರ ಸಂಪೂರ್ಣ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೇನೆ ಮುಂದೆ. ಇಲ್ಲಿ ನೆನ್ಪಿಟ್ಕೊಳ್ತಾ ನೀವು ಹೋಗಬೇಕು. ಇಲ್ಲಿ ಎ.ಓ. ಹ್ಯೂಮ್ ಎಂಬತಕ್ಕಂಥವ್ರು ಇಲ್ಲಿ ಕಾಂಗ್ರೆಸ್ಸನ್ನು ಸ್ಥಾಪನೆ ಮಾಡ್ತಾರೆ. ಆ ಒಂದು ಕಾಂಗ್ರೆಸ್ ಸ್ಥಾಪನೆ ಆಗಿರ್ತಕ್ಕಂಥ ಕಾಂಗ್ರೆಸ್ ಏನಿದೆ 1935ರಲ್ಲಿ ಏನಪ್ಪ ಮಾಡುತ್ತೆ ಅಂತಂದರೆ ನಮಗೆ ಒಂದು ಸಂವಿಧಾನ ಬೇಕು ಅಂತ ಇಲ್ಲಿ ಬೇಡಿಕೆ ಇಡ್ತದೆ. ಇದು ಅಫಿಷಿಯಲ್ ಆಗಿ ಹೋಗ್ತದೆ. ಇದು ಬೇಡಿಕೆ ಇಡ್ತದೆ. ಇವರು ಹೇಳಿದರು ಅಷ್ಟೇ 1934ರಲ್ಲಿ ಎಮ್.ಎನ್. ರಾಯ್ ಎಂಬತಕ್ಕಂಥ ಒಂದು ವ್ಯಕ್ತಿ ಸುಮ್ಮನೆ ಹೇಳಿದರು ನಮಗೆ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಬೇಕು ಅಂತ. ಪರಿಕಲ್ಪನೆ ಕೊಟ್ಟರು ಮಹಾತ್ಮ ಗಾಂಧೀಜಿ. ಆದರೆ ಇಲ್ಲಿ ಅಫಿಷಿಯಲ್ ಆಗಿ ಹೋಗ್ತಕ್ಕಂಥದ್ದು ಯಾವರಿಂದ ಅಂತಂದರೆ ಕಾಂಗ್ರೆಸ್ಸಿಂದ ಹೋಗ್ತದೆ 1935ರಲ್ಲಿ ಆಯಿತಾ. ನೆಕ್ಸ್ಟ್ ಇಲ್ಲಿ ಇದಾದ ಬಳಿಕ ನಮಗೆ ಆಗಸ್ಟ್ ಆಫರ್ ಎಂಬತಕ್ಕಂಥದ್ದು ಬರ್ತದೆ. ಅದನ್ನು ಕೂಡ ನೋಡೋಣ. ಈಗ ಇಲ್ಲಿ ನೋಡಿ ಆಗಸ್ಟ್ನ ಒಂದು ಕೊಡುಗೆ ಅಂತ. ಆಗಸ್ಟ್ ಕೊಡುಗೆ ಅಂತ ಅಂದರೆ ಆಗಸ್ಟ್ ತಿಂಗಳಲ್ಲಿ ಈ ಒಂದು ಆಫರ್ ಬರ್ತದೆ. ಈ ಒಂದು ಆಗಸ್ಟ್ನಲ್ಲಿ ಬರ್ತಕ್ಕಂಥ ಒಂದು ಆಫರ್ನ ಏನು ಅಂತ ಕರೀತಾರೆ ಅಂತ ಅಂದರೆ ಇವರು ಆಗಸ್ಟ್ ಆಫರ್ ಅಂತ ಇಲ್ಲಿ ಕರೀತಾರೆ. ಆಗಸ್ಟ್ ಆಫರ್ ಅಂತ ನಾವು ಇಲ್ಲಿ ಕರಿತೇವೆ. ಇಲ್ಲಿ ಬ್ರಿಟಿಷರು ಏನಪ್ಪ ಮಾಡ್ತಾರೆ ಅಂತಂದರೆ ಭಾರತೀಯರನ್ನು ಉದ್ದೇಶಿಸಿ ನೀವು ಎರಡನೇ ಮಹಾಯುದ್ಧಕ್ಕೆ ಸಹಕಾರ ಮಾಡಿ. ಅಂದರೆ ಎರಡನೇ ಮಹಾಯುದ್ಧ 1939ರಿಂದ 1945ರವರೆಗೆ ಎರಡನೇ ಮಹಾಯುದ್ಧ ನಡೀತಾ ಇರ್ತದೆ. ಎರಡನೇ ಮಹಾಯುದ್ಧ ಸೆಕೆಂಡ್ ವರ್ಲ್ಡ್ ವಾರ್ ನಡೀತಾ ಇರ್ತದೆ. ಈ ಒಂದು ಯುದ್ಧದಲ್ಲಿ ನಮ್ಮ ಒಂದು ಭಾರತದಲ್ಲಿ ಇರ್ತಕ್ಕಂಥ ಜನರು ಈ ಏನಿದ್ದಾರೆ ಇವರು ನಮಗೆ ಸಹಾಯ ಮಾಡಿ ಅಂತ ಹೇಳಿ ಬ್ರಿಟಿಷರು ನಮಗೆ ಹೇಳ್ತಾರೆ. ಇಲ್ಲಿ ನೀವು ಸಹಾಯ ಮಾಡಿದ್ರಿ ಅಂತ ಸಹಕರಿಸಿದ್ದೇ ಆಯಿತು ಅಂತ ಅಂದರೆ ನಂತರ ನಾವು ಸಂವಿಧಾನ ರಚನೆಗೆ ಅವಕಾಶ ಕಲ್ಪಿಸಿಕೊಡ್ತೇವೆ ಅಂತಂದರೆ ನಾವು ನೆಕ್ಸ್ಟ್ ಇಲ್ಲಿ ಕಾನ್ಸ್ಟಿಟ್ಯೂಷನ್ ಮಾಡೋದಕ್ಕೆ ನಾವು ಅವಕಾಶವನ್ನು ಕೊಡ್ತೇವೆ ಅಂತ ಕರಿತೇವೆ. ಅವಕಾಶವನ್ನು ನಾವು ಕೊಡ್ತೇವೆ ಅಂತ ಹೇಳ್ತಾರೆ. ಯಾವುದರಲ್ಲಿ ಹೇಳ್ತಾರೆ ಅಂತಂದರೆ ಅದು ಆಗಸ್ಟ್ ಆಫರ್ ಅಥವಾ ಆಗಸ್ಟ್ನ ಒಂದು ಕೊಡುಗೆಯಲ್ಲಿ ಅವರು ಹೇಳ್ತಾರೆ. ಬ್ರಿಟಿಷರು ಈ ರೀತಿಯಾಗಿ ಹೇಳ್ತಾರೆ. ಇದನ್ನು ಯಾವಾಗಪ್ಪ ಹೇಳ್ತಾರೆ ಅಂತ ಅಂದರೆ 1940 ಆಗಸ್ಟ್ 8ನೇ ತಾರೀಕಿನಂದು ಇದನ್ನು ಹೇಳ್ತಾರೆ. ಏನಪ್ಪ ಹೇಳ್ತಾರೆ ಅಂತಂದರೆ ನಮಗೆ ಸೆಕೆಂಡ್ ಮಹಾಯುದ್ಧ ಅಥವಾ ಎರಡನೇ ಒಂದು ಮಹಾಯುದ್ಧದಲ್ಲಿ ನಮಗೆ ಸಹಕಾರ ಮಾಡಿ ನಾವು ನಿಮಗೆ ಒಂದು ಸಂವಿಧಾನವನ್ನು ರಚನೆ ಮಾಡೋದಕ್ಕೆ ನಾವು ಅವಕಾಶವನ್ನು ನಾವು ಕೊಡ್ತೇವೆ ಅಂತ ಇಲ್ಲಿ ಹೇಳ್ತಾರೆ. ಇದನ್ನು ಏನಪ್ಪ ಹೇಳ್ತಾರೆ ಈ ಒಂದು ಆಗಸ್ಟ್ ಆಫರ್ ಏನಿದೆ
ಇದನ್ನು ಈ ಒಂದು ಕೊಟ್ಟಿದ್ದಕ್ಕಾಗಿ ಇದನ್ನು ಆಗಸ್ಟ್ ತಿಂಗಳಲ್ಲಿ ಬಂದಿರೋದಕ್ಕೆ ಆಗಸ್ಟ್ 8, 1940 ಬಂದಿರೋದಕ್ಕೆ ಇದನ್ನು ಆಗಸ್ಟ್ ಆಫರ್ ಅಂತ ಇಲ್ಲಿ ಕರೀತಾರೆ. ಆಗಸ್ಟ್ ಆಫರ್ ಅಂತ ಇಲ್ಲಿ ಕರೀತಾರೆ. ಹಾಗಾದರೆ ಈ ಸಂದರ್ಭದಲ್ಲಿ ಇದ್ದಂತಹ ವೈಸರಾಯ ಯಾರು ಅಂತ ಕೇಳಬಹುದು. ಈ ಸಂದರ್ಭದಲ್ಲಿ ಇರ್ತಕ್ಕಂಥ ಒಂದು ವೈಸರಾಯ ಯಾರು ಅಂತ ಕೇಳಬಹುದು. ಈ ಒಂದು ಏನು ಆಗಸ್ಟ್ ಆಫರ್ ಬಂದ ಒಂದು ಸಂದರ್ಭದಲ್ಲಿ ಇರ್ತಕ್ಕಂಥ ಒಂದು ವೈಸರಾಯ ಯಾರಪ್ಪ ಅಂತ ಅಂದರೆ ಇಲ್ಲಿ ಲಾರ್ಡ್ ಲಿನ್ಲಿತ್ಗೋ ಅಂತಕ್ಕಂಥವ್ರು. ಲಾರ್ಡ್ ಲಿನ್ಲಿತ್ಗೋ ಅಂತ ಲಾರ್ಡ್ ಲಿನ್ಲಿತ್ಗೋ ಎಂಬತಕ್ಕಂಥ ಒಂದು ವ್ಯಕ್ತಿ ಆಗಸ್ಟ್ ಆಫರ್ ಸಂದರ್ಭದಲ್ಲಿ ಇರ್ತಕ್ಕಂಥ ಒಂದು ವೈಸರಾಯ ಆಗಿದ್ದ. ತುಂಬ ಇಂಪಾರ್ಟೆಂಟ್ ಪಕ್ಕಾ ಪ್ರಶ್ನೆ ಬರ್ತದೆ. ಇಲ್ಲಿಂದ ಪ್ರಶ್ನೆ ಬರ್ಬೋದು, ನೆನ್ಪಿಟ್ಕೊಳ್ಳಿ. 2ನೇ ಮಹಾಯುದ್ಧ ನಡೆದದ್ದು ಅಂತ ಕೇಳಿದರೆ 1939 1945 ಈ ಒಂದು 2ನೇ ಮಹಾಯುದ್ಧ ಇಲ್ಲಿ ನಡೀತದೆ. ಇದು ಆಗಸ್ಟ್ ಆಫರ್ಗೆ ಸಂಬಂಧಪಟ್ಟಂಥ ಮಾಹಿತಿ. ಇದು ಆಗಸ್ಟ್ ಆಫರ್ ಏನಿದೆ ಇದು ಹಿಸ್ಟ್ರಿಯಲ್ಲಿ ತುಂಬ ಬರ್ತದೆ, ಆದರೆ ನಿಮಗೆ ಪೊಲಿಟಿಕ್ಸ್ನಲ್ಲಿ ಅಥವಾ ಭಾರತದ ಸಂವಿಧಾನದಲ್ಲಿ ಸ್ವಲ್ಪ ಬರ್ತದೆ. ಇದು ಇಷ್ಟು ನೀವು ನೆನಪಿಟ್ಕೋಬೇಕಾಗಿರ್ತದೆ ಆಗಸ್ಟ್ ಆಫರ್ನ ಬಗ್ಗೆ. ಆಯಿತಾ? ಎಲ್ಲರಿಗೂ ಅರ್ಥ ಆಗ್ತಿದೆನಾ? ಅರ್ಥ ಆಗ್ತಿದ್ರೆ ಪ್ಲೀಸ್ ಎಲ್ಲರೂ ಕೂಡ ನೀವು ಏನಪ್ಪ ಮಾಡಬೇಕಂತ ಅಂದರೆ ನಮಗೆ ಕಮೆಂಟ್ ಮಾಡಿ ನೀವು ತಿಳಿಸ್ಬೇಕು. ತುಂಬ ಇಂಪಾರ್ಟೆಂಟಾಗಿ ಕ್ಲಾಸಸ್ಗಳನ್ನು ಮಾಡ್ತಾ ಇದ್ದೇವೆ. ನೆಕ್ಸ್ಟ್ ಯಾವ ಆಯೋಗ ಬರುತ್ತೆ ಅಂತಂದರೆ ಕ್ರಿಪ್ಸ್ ಆಯೋಗ ಅಂತಕ್ಕಂಥದ್ದು ಬರುತ್ತೆ. ಕ್ರಿಪ್ಸ್ ಕಮಿಷನ್ ಅಂತ ಕರಿತೇವೆ, ಕ್ರಿಪ್ಸ್ ಆಯೋಗ. ಈ ಒಂದು ಕ್ರಿಪ್ಸ್ ಆಯೋಗ ಏನಿದೆ, ಕ್ರಿಪ್ಸ್ ಆಯೋಗ ಇದು ಯಾವಾಗ ಬರುತ್ತೆ ಅಂತ ಅಂದರೆ 1942 ಮಾರ್ಚ್ 22ನೇ ತಾರೀಕಂದು ಈ ಒಂದು ಸ್ಟಾಫರ್ಡ್ ಕ್ರಿಪ್ಸ್ ಅಂತಕ್ಕಂಥವ್ರು ಎಂಬತಕ್ಕಂಥ ಒಂದು ನೇತೃತ್ವದಲ್ಲಿ ಈ ಒಂದು ಆಯೋಗ ಭಾರತಕ್ಕೆ ಬರುತ್ತೆ. ಈ ಒಂದು ಆಯೋಗ ಏನಪ್ಪ ಮಾಡುತ್ತೆ ಅಂತ ಅಂದರೆ ಸಹಭಾರತೀಯರನ್ನು ಉದ್ದೇಶಿಸಿ ನೀವು 2ನೇ ಮಹಾಯುದ್ಧಕ್ಕೆ ಸಹಕರಿಸಿ ಅಂತ. ಇವರು ಕೂಡ ಸೇಮ್ 2ನೇ ಮಹಾಯುದ್ಧಕ್ಕೆ ಇವರು ಸಹಕರಿಸಿ ಮುಂದೆ ನಿಮಗೆ ಸಂವಿಧಾನಕ್ಕೆ ಅವಕಾಶವನ್ನು ಕೊಡ್ತೇವೆ, ಸಂವಿಧಾನ ಒಂದು ಬರೆಯೋದಕ್ಕೆ ಅಥವಾ ರಚನೆ ಮಾಡೋದಕ್ಕೆ ನಾವು ಅವಕಾಶವನ್ನು ಇಲ್ಲಿ ಕೊಡ್ತೇವೆ ಅಂತ ಇಲ್ಲಿ ಇವರು ಕೂಡ ಸೇಮ್ ಹೇಳ್ತಾರೆ. ಆದರೆ ಮುಸ್ಲಿಂ ಲೀಗ್ ನಾಯಕರಾಗಿರ್ತಕ್ಕಂಥ ಮೊಹಮ್ಮದ್ ಅಲಿ ಜಿನ್ನಾವಿ ಏನು ಮಾಡ್ತಾರೆ ಅಂತ ಇದನ್ನು ತಿರಸ್ಕರಿಸ್ತಾರೆ. ಅಂದರೆ ನಮಗೆ ಬೇಡ ಅಂತ ಹೇಳ್ತಾರೆ. ಅಂದರೆ ಯಾರಪ್ಪ ಹೇಳ್ತಾರೆ ಅಂತಾರೆ? ಜಿನ್ನಾ ಅವರು ಏನು ಮಾಡ್ತಾರೆ, ನಮಗೆ ಈ ಒಂದು ಆಫರ್ ಬೇಡ ಅಂತ ಹೇಳ್ತಾರೆ. ಯಾಕಪ್ಪ ಅಂತಂದರೆ ಭಾರತವನ್ನು ಭಾರತ ಮತ್ತು ಪಾಕಿಸ್ತಾನ ಅಂತ 2 ದೇಶಗಳಾಗಿ ಮಾಡಿ ಈ 2 ದೇಶಕ್ಕೂ ಸಂವಿಧಾನದ ಒಂದು ರಚನೆಗೆ ಅವಕಾಶ ಕಲ್ಪಿಸಿಕೊಡೋದಾದರೆ ಮಾತ್ರ ನಮಗೆ ಬೇಕು. ಆದರೆ ಈಗ ನೀವು ಒಂದೇ ದೇಶಕ್ಕೆ ನಮಗೆ ಸಂವಿಧಾನ ಕೊಡ್ತೀವಿ ಅಂತಂದರೆ ನಮಗೆ ಬೇಡ ಅಂತ ಅವರು ಯಾರಪ್ಪ ಹೇಳ್ತಾರೆ? ಮೊಹಮ್ಮದ್ ಅಲಿ ಜಿನ್ನಾ ಅವರು ಹೇಳ್ತಾರೆ. ಅದಕ್ಕಾಗಿ ಅವರು ಏನಪ್ಪ ಮಾಡ್ತಾರೆ ಅಂತಂದರೆ ಹೀಗಾಗಿ ಆಯೋಗ ಇಲ್ಲಿ ವಿಫಲ ಆಗ್ತದೆ. ಯಾಕೆ ಅಂತಾರೆ ಈ ನಮ್ಮ ಒಂದು ಭಾರತ ದೇಶದಲ್ಲಿ ನಮಗೆ ಸಂಪೂರ್ಣವಾಗಿ ಒಂದು ಭಾರತ ಬೇಕು. ಭಾರತ ಅಂತಂದರೆ ಇಂಡಿಯಾ ಪ್ಲಸ್ ಪಾಕಿಸ್ತಾನ, ಈ 2 ಏನಿದ್ದಾವೆ 2 ಕೂಡ ನಮ್ಮ ಒಂದು ಭಾರತದಲ್ಲೇ ಇರಬೇಕು ಅಂತ ಹೇಳ್ತದೆ. ಅದಕ್ಕಾಗಿ ಮೊಹಮ್ಮದ್ ಅಲಿ ಜಿನ್ನಾ ಏನು ಈ ರೀತಿಯಾಗಿ ಹೇಳ್ತಾರೆ, ಅದಕ್ಕಾಗಿ ನಮ್ಮ ಒಂದು ಭಾರತದ ಜನರು ಇದು ಒಂದು ಆಯೋಗಕ್ಕೆ ವಿಫಲ ಮಾಡ್ತಾರೆ ಅಥವಾ ಏನು ಕೂಡ ಇಲ್ಲಿ ಕೊಡೋದಿಲ್ಲ ಅಥವಾ ಈ ಸಪೋರ್ಟನ್ನು ಮಾಡೋದಿಲ್ಲ. ಅದಕ್ಕಾಗಿ ಇದು ವಿಫಲ ಆಗ್ತದೆ. ಈ ಆಯೋಗವನ್ನು ಕುರಿತು ಮಹಾತ್ಮ ಗಾಂಧೀಜಿಯವರು ನದಿಯಲ್ಲಿ ಮುಳುಗಿ ಹೋಗುತ್ತಿರೋ ಬ್ಯಾಂಕಿನ ಮುಂದಿನ ದಿನಾಂಕದ ಚೆಕ್ ಅಂತ ಕರೀತಾರೆ. ಅಂದರೆ ಇದನ್ನು ಏನಂತ ಕರೀತಾರೆ, ಇಂಗ್ಲೀಷ್ನಲ್ಲಿ ಏನಂತ ಕರೀತಾರೆ ಅಂತ ಅಂದರೆ ಕ್ರಿಪ್ಸ್ ಮಿಷನನ್ನು ಏನಂತ ಕರೀತಾರೆ? ಕ್ರಿಪ್ಸ್ ಮಿಷನನ್ನು ಮಹಾತ್ಮ ಗಾಂಧೀಜಿಯವರು ಪೋಸ್ಟ್ ಡೇಟೆಡ್ ಚೆಕ್ ಅಂತ ಕರೀತಾರೆ. ಪೋಸ್ಟ್ ಡೇಟೆಡ್ ಚೆಕ್ ಅಂತ ಕರೀತಾರೆ. ತುಂಬ ಇಂಪಾರ್ಟೆಂಟು ಪ್ರಶ್ನೆ ಇಲ್ಲಿಂದ ಕೂಡ ಬರ್ತದೆ. ಈ ಒಂದು ಕ್ರಿಪ್ಸ್ ಮಿಷನ್ನ ಪೋಸ್ಟ್ ಡೇಟೆಡ್ ಚೆಕ್ ಅಂತ ಹೇಳಿರ್ತಕ್ಕಂಥ ಒಂದು ವ್ಯಕ್ತಿ ಯಾರಪ್ಪ ಅಂತಾರೆ? ಮಹಾತ್ಮ ಗಾಂಧೀಜಿಯವರು. ಯಾವಾಗತ್ತ ಅಂದರೆ 1942ರಲ್ಲಿ. ಇದು 1942ರಲ್ಲಿ ನಡೀತಿದೆ. ಇದು ಕ್ರಿಪ್ಸ್ ಆಯೋಗಕ್ಕೆ ಸಂಬಂಧಪಟ್ಟಂಥ ಮಾಹಿತಿ. ಅದೇ ನೆಕ್ಸ್ಟ್ ಇಲ್ಲಿ ಕ್ಯಾಬಿನೆಟ್ ಮಿಷನ್ಗೆ ಬರೋದಾದ್ರೆ ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್. ಕ್ಯಾಬಿನೆಟ್ ಮಿಷನ್, ಕ್ರಿಪ್ಸ್ ಮಿಷನ್ ಇವೆಲ್ಲವೂ ಕೂಡ ನೆಕ್ಸ್ಟ್ ಏನಪ್ಪ ಯಾವುದಕ್ಕೆ ಬರುತ್ತೆ ಅಂದರೆ ಸಂವಿಧಾನ ರಚನೆಗೆ ಯೂಸ್ಫುಲ್ ಆಗ್ತವೆ ಇವು. ಅದಕ್ಕಾಗಿ ತುಂಬ ಇಂಪಾರ್ಟೆಂಟ್ ಇದು ಕ್ಯಾಬಿನೆಟ್ ಮಿಷನ್ ಅಂತಕ್ಕಂಥದ್ದು ಬರುತ್ತೆ. ಕ್ಯಾಬಿನೆಟ್ ಮಿಷನ್, ಈ ಒಂದು ಕ್ಯಾಬಿನೆಟ್ ಮಿಷನ್ ಯಾವಾಗಪ್ಪ ಬರುತ್ತೆ ಅಂತ ಅಂದರೆ 1946 ಮಾರ್ಚ್ 24ರಂದು ಈ ಒಂದು ಏನು ಕ್ಯಾಬಿನೆಟ್ ಆಯೋಗ ಬರ್ತದೆ. ಈ ಒಂದು ಲೇಬರ್ ಪಕ್ಷದ ನಾಯಕ ಆಗಿರ್ತಕ್ಕಂಥ ಒಂದು ಕ್ಲೆಮೆಂಟ್ ಅಟಲಿ ಅಂತಕ್ಕಂಥವ್ರು. ಕ್ಲೆಮೆಂಟ್ ಅಟಲಿ ಅಂತ ಇಲ್ಲಿ ಕ್ಲೆಮೆಂಟ್ ಅಟಲಿ ಅಂತಕ್ಕಂಥ ಒಂದು ವ್ಯಕ್ತಿ ಇವರ ಒಂದು ನೇತೃತ್ವದ ಜೊತೆಗೆ 3 ಜನ ಸದಸ್ಯರನ್ನು ಒಳಗೊಂಡಿರ್ತಕ್ಕಂಥ ಒಂದು ಏನು ಆಯೋಗ ಇಲ್ಲಿ ಭಾರತಕ್ಕೆ ಬರುತ್ತೆ. 3 ಜನರನ್ನು ಇರ್ತಾರೆ. ಈ ಒಂದು ಕ್ಲೆಮೆಂಟ್ ಅಟಲಿ ಮೇಲಿರ್ತಾರೆ.
ಇವರ ಕೆಳಗೆ 3 ಸದಸ್ಯರು ಬರ್ತಾರೆ. ಈ ಒಂದು ಸದಸ್ಯರನ್ನು ಒಳಗೊಂಡಿರ್ತಕ್ಕಂಥ ಒಂದು ಆಯೋಗ ಯಾವುದಪ್ಪ ಅಂತಂದರೆ ಅದೇ ಕ್ಯಾಬಿನೆಟ್ ಆಯೋಗ ಅಂತ. ಕ್ಯಾಬಿನೆಟ್ ಆಯೋಗ. ಈ ಒಂದು ಕ್ಯಾಬಿನೆಟ್ ಆಯೋಗದಲ್ಲಿ ಟೋಟಲ್ ಆಗಿ 3 ಸದಸ್ಯರು ಯಾರ್ಯಾರು ಇರ್ತಾರೆ ಅಂತ ನಾವು ನೋಡೋದಾದರೆ ಟೋಟಲ್ ಆಗಿ 3 ಇರ್ತಾರೆ. ಆ ಒಂದು 3 ಯಾರ್ಯಾರಪ್ಪ ಅಂತ ಅಂದರೆ KAL ಅಂತ ನೀವು ನೆನ್ಪಿಟ್ಕೋಬೋದು. KAL ಅಂತಂದರೆ ಕೆ ಅಂತಂದರೆ ಕ್ರಿಪ್ಸ್, ಸ್ಟಾಫೋರ್ಡ್ ಕ್ರಿಪ್ಸ್ ಅಂತ ಕರಿತೇವೆ. ಎ ಅಂತಂದರೆ ಅಲೆಕ್ಸಾಂಡರ್, ಎಲ್ ಅಂತಂದರೆ ಲಾರೆನ್ಸ್. ಟೋಟಲ್ ಆಗಿ ಈ ಒಂದು 3 ಜನ ಕ್ರಿಪ್ಸ್, ಅಲೆಕ್ಸಾಂಡರ್ ಮತ್ತು ಲಾರೆನ್ಸ್ ಅಂತಕ್ಕಂಥ ಒಂದು 3 ವ್ಯಕ್ತಿಗಳು ಏನಪ್ಪ ಮಾಡ್ತಾರೆ ಅಂತಂದರೆ ಈ ಒಂದು ಆಯೋಗಕ್ಕೆ ತೆಗೆದುಕೊಂಡು ಬರ್ತಾರೆ. ಈ ಒಂದು ಆಯೋಗವನ್ನು, ಕ್ಯಾಬಿನೆಟ್ ಆಯೋಗವನ್ನು ಭಾರತಕ್ಕೆ ತೆಗೆದುಕೊಂಡು ಬರ್ತಾರೆ. ಹಾಗಾದರೆ ಇನ್ನೊಂದು ಇಂಪಾರ್ಟೆಂಟಾಗಿ ಏನಪ್ಪ ಕೇಳ್ಬೋದು ಅಂತಂದರೆ ಈ ಒಂದು ಕ್ಯಾಬಿನೆಟ್ ಆಯೋಗ ಭಾರತಕ್ಕೆ ಬಂದ ಮುಖ್ಯ ಉದ್ದೇಶ ಏನು ಅಂತ ಇಲ್ಲಿ ಕೇಳಿದರೆ ಇಲ್ಲಿ ತುಂಬ ಇಂಪಾರ್ಟೆಂಟಾಗಿ ಸಂವಿಧಾನದ ಒಂದು ರಚನೆಗೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರಚನೆಗೆ ಏನಪ್ಪ ಮಾಡುತ್ತೆ ಅಂತಂದರೆ ಅವಕಾಶವನ್ನು ಕೊಡುವುದು, ಅವಕಾಶವನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡುವುದು. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ ತಾತ್ಕಾಲಿಕ ಸರ್ಕಾರದ ರಚನೆಗೆ ಅವಕಾಶವನ್ನು ಕೊಡುವುದು. ತಾತ್ಕಾಲಿಕ ಸರ್ಕಾರದ ರಚನೆಗೆ ಅವಕಾಶವನ್ನು ಕೊಡ್ತಕ್ಕಂಥದ್ದು. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ಪಾಕಿಸ್ತಾನದ ಒಂದು ಬೇಡಿಕೆಯನ್ನು ತಿರಸ್ಕಾರ ಮಾಡುವುದು. ಪಾಕಿಸ್ತಾನದ ಬೇಡಿಕೆಯನ್ನು ತಿರಸ್ಕಾರ ಮಾಡ್ತಕ್ಕಂಥ ಒಂದು ಏನು ಇವರು 3 ಕೂಡ ಈ ಒಂದು ಉದ್ದೇಶದಿಂದ ಕ್ಯಾಬಿನೆಟ್ ಆಯೋಗ ಏನು ಬರ್ತದೆ ಅದು ನಮ್ಮ ಒಂದು ಭಾರತಕ್ಕೆ ಇಲ್ಲಿ ಬರ್ತದೆ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಯಿತಾ. ನೆಕ್ಸ್ಟ್ ಇಲ್ಲಿ ಕ್ಯಾಬಿನೆಟ್ ಆಯೋಗದ ಒಂದು ಶಿಫಾರಸುಗಳು ಏನಂತ ನಾವು ನೋಡೋದಾದರೆ ಭಾರತಕ್ಕೆ ಒಕ್ಕೂಟದ ಒಂದು ಸ್ಥಾನಮಾನ ನೀಡ್ತದೆ. ಈ ಒಂದು ಕ್ಯಾಬಿನೆಟ್ ಮಿಷನಿಂದ ಒಕ್ಕೂಟದ ಒಂದು ಸ್ಥಾನಮಾನ ಭಾರತಕ್ಕೆ ನೀಡಿದೆ. ಸಂವಿಧಾನದ ಒಂದು ರಚನಾ ಸಭೆಗೆ ಆಯ್ಕೆ ಆಗ್ತಕ್ಕಂಥ ಸದಸ್ಯರು ನೀಡ್ತಾರೆ. ಅವರು ಪರೋಕ್ಷ ಚುನಾವಣೆ ಮೂಲಕ ಆಯ್ಕೆ ಆಗಬೇಕೆಂದು ಇಲ್ಲಿ ತಿಳಿಸಿದೆ. ಪರೋಕ್ಷ ಚುನಾವಣೆ ಅಂತಂದರೆ ಎಲ್ಲೆಲ್ಲೂ ಚುನಾವಣೆ ಇದೆ, ಆ ಒಂದು ಚುನಾವಣೆ ಮುಖಾಂತರ ನಾವು ಸಂವಿಧಾನದ ಒಂದು ರಚನಾ ಸಭೆಯಲ್ಲಿ ಆಯ್ಕೆ ಆಗಬೇಕು ಅಂತ ಇರುತ್ತೆ. ಹಾಗಾದರೆ ಇಲ್ಲಿ ಸಂವಿಧಾನದ ಒಂದು ರಚನಾ ಸಭೆಯ ಒಂದು ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಇರಬೇಕು ಅಂತ ಯಾವ ಒಂದು ಆಯೋಗ ಹೇಳುತ್ತೆ ಅಂತ ಅಂದರೆ ಇದೇ ಕ್ರಿಪ್ಸ್ ಮಿಷನ್ ಇಲ್ಲಿ ಕ್ಯಾಬಿನೆಟ್ ಮಿಷನ್ ಅಂತ ಹೇಳುತ್ತೆ. ಇಲ್ಲಿ ಕ್ಯಾಬಿನೆಟ್ ಮಿಷನ್ ಏನಪ್ಪ ಹೇಳುತ್ತೆ ಅಂತಂದರೆ ಸಂವಿಧಾನದ ರಚನಾ ಸಭೆಯಲ್ಲಿ ಟೋಟಲ್ ಒಟ್ಟು ಸದಸ್ಯರ ಸಂಖ್ಯೆ ಇಷ್ಟು ಇರಬೇಕು ಅಂತ ಹೇಳ್ತಕ್ಕಂಥ ಒಂದು ಆಯೋಗ ಯಾವುದಪ್ಪ ಅಂತಂದರೆ ಅದು ಕ್ಯಾಬಿನೆಟ್ ಆಯೋಗ. ಎಷ್ಟು ಜನ ಇರಬೇಕು? 389 ಜನ ಇರಬೇಕು ಅಂತ ಇಲ್ಲಿ ಹೇಳ್ತದೆ. ತುಂಬ ಇಂಪಾರ್ಟೆಂಟ್ ಇದು ಆಯಿತಾ. ತುಂಬ ಇಂಪಾರ್ಟೆಂಟ್ 389 ಜನ ಇರಬೇಕಂತ ಯಾವುದಪ್ಪ ಹೇಳುತ್ತೆ ಅಂತ ಅಂದರೆ ಇಲ್ಲಿ ಕ್ಯಾಬಿನೆಟ್ ಮಿಷನ್ ಇಲ್ಲಿ ಹೇಳ್ತದೆ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ನೆಕ್ಸ್ಟ್ ಇಲ್ಲಿ ಸಂವಿಧಾನ ರಚನಾ ಸಭೆಯ ಸದಸ್ಯರ ಸಂಖ್ಯೆ ಟೋಟಲ್ ಆಗಿ 380 ಆಗಿರ್ತದೆ, 389. ನೆಕ್ಸ್ಟ್ ಇಲ್ಲಿ ಪಾಕಿಸ್ತಾನ ಏನು ಡಿವೈಡ್ ಆದ ನಂತರ 289 ಆಗ್ತದೆ. ಅದನ್ನು ನಾವು ನೋಡೋಣ 289 ಯಾವಾಗ ಆಗ್ತದೆ ಅಂತ. ಇಲ್ಲಿ ಬ್ರಿಟಿಷ್ ಇಂಡಿಯಾದ ಒಂದು ಸದಸ್ಯರು ಎಷ್ಟು ಇರ್ತಾರೆ ಅಂತಂದರೆ 296 ಜನ ಇರ್ತಾರೆ. ನಾವು ನೆಕ್ಸ್ಟ್ ಸ್ಲೈಡಲ್ಲಿ ಹೋಗೋಣ. ಇಲ್ಲಿ 389 ಜನರು ಇದ್ದರು. 389 ಜನರು ಇದ್ದರು. ಅದರಲ್ಲಿ ಏನಪ್ಪ ಆಗುತ್ತೆ ಅಂತಂದರೆ ಬ್ರಿಟಿಷ್ ಇಂಡಿಯಾದ ಒಂದು 296 ಜನ ಇಲ್ಲಿ ಸದಸ್ಯರು ಇರ್ತಾರೆ. ಬ್ರಿಟಿಷ್. ನೆಕ್ಸ್ಟು ದೇಶೀಯ ಸಂಸ್ಥಾನಗಳು ಅಂದರೆ ನಮ್ಮ ಒಂದು ಭಾರತದ ದೇಶೀಯ ಸಂಸ್ಥಾನಗಳಿಂದ 93 ಸದಸ್ಯರು ಇರ್ತಾರೆ. ನೆಕ್ಸ್ಟ್ ಇನ್ನೊಂದು ಗವರ್ನರ್ ಪ್ರಾಂತ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಜನ ಇರ್ತಾರೆ. ಅವರು 296ರಲ್ಲಿ ಅಂದರೆ ಟೋಟಲ್ ಆಗಿ 296 ಮತ್ತು 93 ಎರಡೂ ಕೂಡಿದರೆ ಎಷ್ಟಾಗತ್ತೆ ಅಂತಂದರೆ 389 ಆಗಿಬಿಡ್ತದೆ. 389. ಆದರೆ ಇಲ್ಲಿ ಬ್ರಿಟಿಷರು ಏನಿರ್ತಾರೆ, ಬ್ರಿಟಿಷರ ಒಂದು ಸಂಸ್ಥಾನದಲ್ಲಿ ಮತ್ತೆ ಎರಡು ಭಾಗ ಆಗ್ತವೆ. ಅದರಲ್ಲಿ ಗವರ್ನರ್ ಪ್ರಾಂತ್ಯಕ್ಕೆ ಸೇರಿರ್ತಕ್ಕಂಥವ್ರು 296. ಅದೇ ಇಲ್ಲಿ ಚೀಫ್ ಕಮಿಷನರೇಟ್ ಪ್ರಾಂತ್ಯಕ್ಕೆ ಸೇರಿರ್ತಕ್ಕಂಥವ್ರು ಇಲ್ಲಿ 292. ಇದು 4 ಗವರ್ನರ್ಗೆ ಸಂಬಂಧಪಟ್ಟಂತೆ 4 ಜನ ಇಲ್ಲಿ ಇವರು ಇರ್ತಾರೆ ಚೀಫ್ ಕಮಿಷನರೇಟ್ ಪ್ರಾಂತ್ಯಗಳಿಗೆ. ಹಾಗಾದರೆ 4 ಚೀಫ್ ಕಮಿಷನರೇಟ್ ಪ್ರಾಂತ್ಯಗಳು ಯಾವ್ಯಾವುದು ಅಂತ ಕೇಳಿದರೆ 4 ಚೀಫ್ ಕಮಿಷನರೇಟ್ ಪ್ರಾಂತ್ಯಗಳು ದೆಹಲಿ ಒಂದು. ನೆಕ್ಸ್ಟ್ ಇಲ್ಲಿ ಅಜ್ಮೀರ್ ಎಂಬತಕ್ಕಂಥದ್ದು, ಅಜ್ಮೀರ್ ರಾಜಸ್ಥಾನದಲ್ಲಿದೆ. ಕೂರ್ಗ್ ಎಂಬತಕ್ಕಂಥದ್ದು ಎಲ್ಲರಿಗೂ ಕೂಡ ಗೊತ್ತಿದೆ. ಕೊಡಗು ನಮ್ಮ ಕರ್ನಾಟಕದಲ್ಲಿದೆ. ಹಾಗೆ ಬಲೂಚಿಸ್ತಾನ್ ಎಂಬತಕ್ಕಂಥದ್ದು, ಬಲೂಚ್ ಇದು ಪಾಕಿಸ್ತಾನದಲ್ಲಿದೆ. ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟು. 4 ಕಮಿಷನರೇಟ್ಗಳು ಚೀಫ್ ಕಮಿಷನರೇಟ್ಗಳು ಎಲ್ಲೆಲ್ಲಿದ್ದು ಅಂತ ಒಂದು ಡೆಲ್ಲಿಯಲ್ಲಿತ್ತು, ಇನ್ನೊಂದು ಅಜ್ಮೀರ್ದಲ್ಲಿತ್ತು, ಇನ್ನೊಂದು ಕೂರ್ಗ್ನಲ್ಲಿತ್ತು, ಇನ್ನೊಂದು ಬಲೂಚ್ನಲ್ಲಿತ್ತು. ತುಂಬ ಇಂಪಾರ್ಟೆಂಟಾಗಿ ಇಲ್ಲೂ ಕೂಡ ಇಲ್ಲಿ ಕೇಳಬಹುದು. ನೋಡಿ ಇವಾಗಿದ್ದು ಇವತ್ತಿನ ಒಂದು ತರಗತಿ. ನೋಡಿ ಇವತ್ತಿನ ತರಗತಿಗಳಲ್ಲಿ ಏನೇನು ನೋಡಿದ್ವಿ ಅಂತ ಎಲ್ಲರಿಗೂ ಕೂಡ ಗೊತ್ತಾಗಲಿ. ಇನ್ನೊಂದ್ಸಲಿ ನೋಡಿಬಿಡ್ತೇನೆ. ನೋಡಿ ಭಾರತದ ಒಂದು ಸಂವಿಧಾನದ ರಚನೆ ಬಗ್ಗೆ ನೋಡಿದ್ದೇವೆ.
ನೆಕ್ಸ್ಟು ಇಲ್ಲಿ ಆಗಸ್ಟ್ ಆಫರ್ ಅಥವಾ ಆಗಸ್ಟ್ ಕೊಡುಗೆಗಳನ್ನು ನಾವು ನೋಡಿದ್ವಿ. ಕ್ರಿಪ್ಸ್ ಮಿಷನ್ ಅಥವಾ ಕ್ರಿಪ್ಸ್ ಆಯೋಗವನ್ನು ನೋಡಿದ್ದೇವೆ. ನೆಕ್ಸ್ಟ್ ಬಳಿಕ ಕ್ಯಾಬಿನೆಟ್ ಮಿಷನನ್ನು ನಾವು ನೋಡಿದ್ದೇವೆ. ಕ್ಯಾಬಿನೆಟ್ ಮಿಷನನ್ನು ನಾವು ನೋಡಿದ್ದೇವೆ. ನೋಡಿ, ಇವು ತುಂಬ ಇಂಪಾರ್ಟೆಂಟ್. ಕ್ಯಾಬಿನೆಟ್ ಮಿಷನ್ ಯಾವಾಗ ಬಂತು ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟು, ನೆನ್ಪಿಟ್ಕೋಬೇಕಾಗ್ತದೆ ಇವೆಲ್ಲ. ಕ್ಯಾಬಿನೆಟ್ ಮಿಷನು ಮತ್ತು ಕ್ರಿಪ್ಸ್ ಮಿಷನ್ ಯಾವಾಗ ಬಂತು. ನೆಕ್ಸ್ಟು ಇಲ್ಲಿ ಏನು ಆಗಸ್ಟ್ ಆಫರ್ ಯಾವಾಗ ಬಂತು, ಆಗಸ್ಟ್ ಆಫರ್ ಯಾವಾಗ ಬಂತು ಇಲ್ಲಿದೆ ನೋಡಿ, ಆಗಸ್ಟ್ ಆಫರ್ ಯಾವಾಗ ಬಂತು ಅಂತ. ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ನೋಡಿ, ಇವತ್ತಿನ ತರಗತಿ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು PDF ಬೇಕು ಅಂತ ಅಂದರೆ ಈಗಾಗಲೇ ನಾನು ಹೇಳಿದೆ, ಈ ಒಂದು 2 ಟೆಲಿಗ್ರಾಮ್ ಚಾನಲ್ಗಳಿದ್ದಾವೆ, ಸಕ್ಸಸ್ ಟಾಕ್ ಜೀವನ್ ಮತ್ತು ಉದ್ಯೋಗ ಜೀವನ್ ಅಂತ 2 ಚಾನಲ್ಗಳಿದ್ದಾವೆ. ಎರಡನ್ನೂ ಕೂಡ ಯಾವುದರಲ್ಲೂ ಕೂಡ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಈ ಒಂದು PDF ಸಿಗ್ತದೆ, ನೀವು ಯೂಸ್ ಮಾಡ್ಕೋಬೋದು. ಈ ಒಂದು ತರಗತಿ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಎಲ್ಲರೂ ಕೂಡ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.